ಹಾಯ್ ಎಲ್ಲರಿಗೂ ನಮಸ್ಕಾರ. SRK ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಮಗಳು ಕಾರಣ. ಯಾಕೆ ಅಂದರೆ ಅವಳು ಒಬ್ಬಳು ಭರತನಾಟ್ಯ ಡ್ಯಾನ್ಸರು. ಅವಳದು ಇನ್ನೇನು ಕೆಲವೇ ದಿನಗಳಲ್ಲಿ ರಂಗಪ್ರವೇಶ ಆಗ್ತಿದೆ. ಆ ರಂಗಪ್ರವೇಶನ ನಾವು ಸಕ್ಸಸ್ ಆಗಿ ಮಾಡ್ಕೊಬೇಕು ಅಂತಂದರೆ ಒಂದು ಸ್ವಲ್ಪ ಪೂರ್ವ ಸಿದ್ಧತೆ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಒಂದು ಸ್ವಲ್ಪ ಕಾಸ್ಟ್ಯೂಮು, ಜ್ಯುವೆಲರಿ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಬೇಗ ತೊಗೋಬೇಕು. ಮತ್ತು ಕಾಸ್ಟ್ಯೂಮ್ ತೊಗೊಂಡು ಸ್ಟಿಚಸ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಸ್ಟಾರ್ಟಿಂಗು ಕಾಸ್ಟ್ಯೂಮ್ಗೆ ನಾವು ಕಾಸ್ಟ್ಯೂಮಲ್ಲಿ ಬಂದು ಮಲ್ಲೇಶ್ವರಂಗೆ ನನ್ನ ಫ್ರೆಂಡ್ ಒಬ್ಬಳು ಕಲೆಕ್ಷನ್ ತುಂಬ ಚೆನ್ನಾಗಿದೆ, ನಿನಗೆ ಸೂಟಬಲ್ ಭರತನಾಟ್ಯಕ್ಕೆ ತುಂಬ ಸೂಟಬಲ್ ಆದ ಸಿಗುತ್ತೆ, ನಮ್ಮ ಪರಿಚಯ ಇರೋರೇ ಅಂಗಡಿ ಇದ್ದಾರೆ ಬಾ ಅಂತ ಕರೆದ್ಲು. ಸರಿ ಆಯಿತು. ನಾವು ಇಲ್ಲಿಂದ ಬೆಳಗ್ಗೆನೇ ಒಂದು 10 o'clockಗೆ ಎಲ್ಲ ಅಲ್ಲಿದ್ದೋ. ಬೆಳಗ್ಗೆ ರಾಮನಗರ ಬಿಟ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಎಲ್ಲ 10 o'clockಗೆಲ್ಲ ಮಲ್ಲೇಶ್ವರಮಲ್ಲಿದ್ದೋ. ಬಟ್ ಮಲ್ಲೇಶ್ವರಮಲ್ಲಿ ನನಗೆ ಸೆಲೆಕ್ಟ್ ಆಗೋವಂಥ ಬಟ್ಟೆ ಯಾವುದೂ ಸಿಗಲಿಲ್ಲ. ಸ್ಯಾರಿ ಹುಡುಕ್ತೋ ಬೆಳಗಿಂದ ಸಾಯಂಕಾಲವರೆಗೂ ಬೇಜಾರಾಗಿ ಇನ್ನೇನು ಕೊನೆ ಮೊಮೆಂಟಲ್ಲಿ ಇಲ್ಲಮ್ಮ ನಾನು ರಾಮನಗರದಲ್ಲೇ ತೊಗೊತೀನಮ್ಮ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನು ಹೋಗ್ತಿದ್ದೋ. ಅವಳಿಗೆ ಬೇಜಾರಾಯಿತು. ಬೇಡ ಬಾ, ಇಷ್ಟು ದೂರ ಬಂದಿದ್ಯಾ, ನಾನು ಬಂದಿದ್ಯಾ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆ ಒಂದೇ ಒಂದ್ಸರಿ ಟ್ರೈ ಮಾಡೆ, ಅಲ್ಲೂ ನಾನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನು, ಬಾ ಅಂದ್ಲು. ಸರಿ ಆಯಿತು ನೋಡೋಣ ಅವಳಿಗೇನು ಬೇಜಾರಾಗೋದು ಅಂತ ಹೋಗಿ ಚಿಕ್ಕಪೇಟೆಯಲ್ಲಿ ಸುಮಾರು ಒಂದೆರಡು ಅವರ್ ಹುಡುಕಿದ್ವಿ. ಆಗಲೇ ಮಲ್ಲೇಶ್ವರಮಲ್ಲಿ ಸುಸ್ತಾಗಿತ್ತು. ಸೊ ಪರವಾಗಿಲ್ಲ, ಅವಳು ಬಲವಂತ ಮಾಡ್ತಿದ್ದಾಳಲ್ಲ ಅಂದ್ಬಿಟ್ಟು ಹೋಗಿ ಹುಡುಕ್ತೋ. ಕೊನೆಯಲ್ಲಿ ವಲ್ಲಭ ಸಿಲ್ಕ್ ಅವರು ಕಸ್ಟಮರ್ನ ಮಾತಾಡಿಸೋ ರೀತಿ ನೀತಿ, ಕುತ್ಕೊಳ್ಳಿ ನೋಡೋಣ ಸಿಗುತ್ತೆ ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ನನಗೆ ಇಷ್ಟವಾದದ್ದು ಕಲರ್ನ ತೆಗೆದ್ರು. ಅದರಲ್ಲಿ ನನಗಿಷ್ಟವಾದದ್ದು ಗ್ರೀನ್ ಮತ್ತು ರೆಡ್ ಮತ್ತು ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ 2 ಸೀರೆ ತೊಗೊಂಡು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫ್ರೆಂಡ್. ಮತ್ತು ಆಶಂಗೆ ತುಂಬ ನಾನು ಇದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ SRK ಡ್ರೀಮ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಟೇಕ್ ಕೇರ್. ವಂದನೆಗಳು.